ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ. ಭಾನುವಾರ ಅಂದರೆ ಇಷ್ಟು ದಿನ ಒಂಥರ ಇತ್ತು, ಈಗಲೇ ಒಂಥರ ಇದೆ. ಯಾಕಪ್ಪ ಅಂದರೆ ಈಗಂತೂ ಶಾಪ್ಗೆ ಹೋಗ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಬೆಳಗ್ಗೆ ಹೊತ್ತಂತೂ ಅಂದರೆ ನಾರ್ಮಲ್ ಡೇಸಲ್ಲಂತೂ ಫುಲ್ ಕ್ಲೀನಿಂಗ್ ಅಂತೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಸಂಡೇ ಡೀಪ್ ಕ್ಲೀನಿಂಗ್ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಒಂಥರ ಒಂದು ದಿನ ಪರ್ಟಿಕ್ಯುಲರಾಗಿ ಇಟ್ಕೊಂಡ್ಬಿಟ್ರೆ ಮನೆ ನೀಟಾಗಿರುತ್ತೆ. ಮತ್ತು ನೆಕ್ಸ್ಟ್ ಡೇ ಪೂಜೆ ಮಾಡ್ಕೊಳ್ಳೋದಕ್ಕೆ, ವಾರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂಥರ ನೆಮ್ಮದಿ ಆಗುತ್ತೆ ಅಂತ ಅಂದ್ಕೊಂಡು ಇನ್ಮೇಲೆ ಸಂಡೇ ಒಂದು ಕ್ಲೀನಿಂಗ್ ಅಂದರೆ ಮನೆ ಒಂದು ಆಲ್ರೌಂಡ್ ಒಂದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ವಿ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ಬಟ್ಟೆ ವಾಷಿಂಗ್ ಹಾಕೋಣ ಅಂದ್ಬಿಟ್ಟು ಮಂಚದ್ದು, ಸೋಫಾದು, ದಿವಾನ ಎಲ್ಲ ಬಟ್ಟೆಗಳನ್ನು ತೆಗಿತಾ ಇದ್ದೀವಿ. ನೀವು ಅಂದ್ಕೊಬೋದು, ಈಗ ತಾನೇ ರೀಸೆಂಟಾಗಿ ಬಂದಿದ್ದೀರಾ, ಅಷ್ಟು ಬೇಗ ತೆಗಿತಾ ಇದ್ದೀರಲ್ಲ ಯಾಕೆ ಅಂತ ಅಂದ್ಕೊಳ್ಬೋದು. ನನಗೇನಂದರೆ ವಾರಕ್ಕೆ ಒಂದು ಸಲ ಈ ಥರ ಫುಲ್ಲು ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ. ಇವಾಗಲಿಂದ ಅಲ್ಲ, ನಾನು ಹಳೆ ವ್ಲಾಗ್ ನೋಡಿರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ದಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಂದು ಪೂಜೆ ಮಾಡಬೇಕು, ಒಂದೇನ ಮನೆಯಲ್ಲಿ ನೆಮ್ಮದಿಯಾಗಿ ಏನನ್ನ ಮಾಡಬೇಕು ಅಂದರೆ ಮನೆ ಕ್ಲೀನಾಗಿರಬೇಕು. ಮೇಯ್ನು ಮನೆ ಕ್ಲೀನಾಗಿದ್ದರೆ ಮನಸ್ಸು ಸಮಾಧಾನವಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಅಷ್ಟೇ ಮನೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ಮಕ್ಕಳಿರೋಗಂತೂ ಒಂದೊಂದು ಅಲ್ಲಿ ಇಲ್ಲಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಎಳ್ದಾಡೋದು ಎಲ್ಲ. ಬಟ್ ಇವಾಗ ಏನಂದರೆ ಸ್ವಲ್ಪ ದೊಡ್ಡವರಾಗಿರೋದಕ್ಕೆ ಅವ್ರಿಗೂ ಹೇಳ್ಕೊಡ್ತಾ ಇದ್ದೀನಿ, ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಮಾಡಿ ಅಂತ. ಇವಾಗ ಬೆಳಗ್ಗೆನೇ ಏನು ಮಾಡಿದ್ದೀವಿ, ಕಾಫಿ ಕುಡ್ದಿದ್ದೆ ತಡ ಎಲ್ಲರೂ ಮನೇಲಿರೋರು ಎಲ್ಲರೂ ಒಂದೊಂದು ಕ್ಲೀನಿಂಗಿಗೆ ಹೊರಟೋಗ್ಬಿಟ್ಟಿದ್ದೀವಿ. ಈಗ ನನ್ನ ಮಗಳು ಅವಳ ರೂಮಲ್ಲಿ ಬಟ್ಟೆಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗಿರೋದನ್ನ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಮತ್ತು ಅವಳ ಬುಕ್ಸ್ ಎಲ್ಲ ಅವಳು ರೆಡಿ ಮಾಡ್ಕೊತಾ ಇದ್ದಾಳೆ. ಈ ಕಡೆ ನನಗೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ನನ್ನ ತಮ್ಮ ಕೂಡ ಬಂದಿದ್ದಾನೆ. ಸಾರಿ, ನಿಮಗೆ ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ. ಇನ್ನು ನಮ್ಮನೆಗೆ ಒಬ್ಬರು ಗೆಸ್ಟಾಗಿ ಬಂದಿದ್ದಾರೆ. ಅದು ಯಾರು ಅಂದರೆ ನನ್ನ ತಮ್ಮ ಅಂದರೆ ನನ್ನ ಸ್ವಂತ ಚಿಕ್ಕಪ್ಪನ ಮಗ. ಅವನು ಇಲ್ಲೇ ಓದಲಿಕ್ಕೆ ಅಂತ ಬಂದಿರೋದು. ಇವಾಗ ನಮ್ಮ ಜೊತೆನೇ ಇರೋ ಕಾರಣಕ್ಕೇ ಈಗ ಅವನು ನಮ್ಮ ಮನೆಯಲ್ಲಿ ಹ್ಯಾಡ್ ಆಗಿದ್ದಾನೆ. ಈಗ ನಾವೆಲ್ಲರೂ ಸೇರಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು, ಅಂದರೆ ಎಲ್ಲ ಹೇಳ್ತಾ ಇದ್ನಲ್ಲ, ಇನ್ನು ಅಡುಗೆ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲ ಅಂದರೆ ಕೆಲವರಿಗೆ ಸಂಡೇ ಮೂವ್ ಆಗೋಲ್ಲ. ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ, ಇವರಿಗೆಲ್ಲ ಅಂದರೆ ನಾನ್ ವೆಜ್ ಇರಲೇಬೇಕು. ಸರಿ, ಬೆಳಗ್ಗೆನೇ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ತಿಂಡಿಗೆ ಅಂದ್ಬಿಟ್ಟು ಫಸ್ಟು ದೊಡ್ಡ ಕೆಲಸ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಗುಡಿಸೋದಕ್ಕೆ ಒರೆಸೋದಕ್ಕೆಲ್ಲ ಆಮೇಲೆ ಬರೋದಕ್ಕೆ ಹೇಳಿದ್ದೀನಿ. ಆಮೇಲೆ ಅಂದರೆ ಎಲ್ಲ ಒಂದು ಕ್ಲೀನಾಗಿ ಸೆಟಲ್ ಆದಮೇಲೆ ಮನೆಯದು ಆಮೇಲೆ ಬಂದು ಲಾಸ್ಟಲ್ಲಿ ಮನೆ ಗುಡಿಸಿ ಒರೆಸಿ ಬಾಗಿಲು ತೊಳೆದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಇನ್ನು ಇವತ್ತು ಶಾಪ್ ಓಪನ್ ಮಾಡಿಲ್ವಾ ಅಂದರೆ ಇವತ್ತು ಶಾಪ್ ಓಪನ್ ಮಾಡಿಲ್ಲ. ಅಂದರೆ ಪ್ರತಿ ಭಾನುವಾರನೂ ಅಷ್ಟೇ ಬೆಳಗ್ಗೆ ಅಷ್ಟು ಜನ ಬರದೇ ಇರೋ ಕಾರಣಕ್ಕೆ ನಾನು ಒಂದು ಸಂಜೆ ಒಂದು 5 ಮೇಲೆ ಓಪನ್ ಮಾಡೋಣ ಅಂತ ಇದ್ದೀನಿ. ಇನ್ನು ಈ ಕಡೆ ನಾನೆಲ್ಲ ಕ್ಲೀನ್ ಮಾಡ್ತಾ ಇರೋದಕ್ಕೆ ಇವನ ಹೆಸರು ಬಂದು, ಅಂದರೆ ನನ್ನ ತಮ್ಮ ಅನ್ನಲ್ಲ, ಇವನ ಹೆಸರು ಬಂದು ಅಕುಲ್ ಅಂತ. ಅವನು ಹೇಳ್ತಾ ಇದ್ದ, ನಾನು ಕವರ್ಗಳನ್ನೆಲ್ಲ ಹಾಕ್ಕೊಂಬರ್ತೀನಿ, ನೀವು ಕ್ಲೀನ್ ಮಾಡ್ಕೊಂಡು ಬನ್ನಿ ಅಕ್ಕ ಅಂತ. ಸರಿ, ನನಗೂ ಹೆಲ್ಪ್ ಆಗುತ್ತಲ್ವ ಅಂದ್ಬಿಟ್ಟು ಇದು ಮಾಡಿಕೊಂಡು ಅವ್ನ ಕವರ್ಸ್ ಎಲ್ಲ ಹಾಕ್ತಾಯಿದ್ದ, ಸೋಫಾ ಕವರ್ಗಳೆಲ್ಲ. ಈ ಕಡೆ ನನ್ನ ಹಸ್ಬೆಂಡ್ ಅಂತ ಇದ್ದು, ತಿಂಡಿ ಬೇಗ ಮುಗಿಸ್ಬಿಡೋಣ, ಬೇಗ ತಿಂಡಿ ಮುಗಿಸ್ಕೊಂಬಿಟ್ರೆ ಆಮೇಲೆ ಮಿಕ್ಕಿದೆಲ್ಲ ಕೆಲಸನೂ ಮಾಡ್ಕೊಳ್ಬೋದು ಅಂತ. ಸರಿ, ಅದಕ್ಕೆ ಅಂದ್ಬಿಟ್ಟು ನಾನು ಆಯಿತು ಮಾಡ್ತೀನಿ ಇರ್ರಿ ಅಂತ ಹೇಳಿ ಬೇರೆ ಕೆಲಸ ಮಾಡೋಷ್ಟರಲ್ಲಿ ಈ ಕಡೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ರವೆ ಹುರಿತಾ ಇದ್ದಾರೆ. ಫಸ್ಟ್ ಟೈಮ್ ಅವ್ರಿಗೆ ರವೆ ಹುರಿಯೋದಕ್ಕೂ ಬರಲ್ಲ, ಬಟ್ ಹಾಗೆ ಏನೋ ಒಂಥರ ಹಾಕ್ಬಿಟ್ಟು ಹುರಿತಾಯಿದ್ರು. ಅಷ್ಟರಲ್ಲಿ ನಾನು ಹೋದೆ. ಇನ್ನು ಕಿಚನಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ಮನೆ ಶಿಫ್ಟ್ ಮಾಡಬೇಕಾದ್ರೆ ಪೂರ್ತಿಯಾಗಿ ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆದರೆ ಕೆಲವೊಂದು ಸಲ ಅನಿಸುತ್ತೆ ಒಂಚೂರು ಚೇಂಜಸ್ ಮಾಡಬೇಕಾಗಿತ್ತು ಅಂತ. ಇನ್ನು ಕಿಚನಲ್ಲಿ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ. ನೋಡೋಣ, ಒಂದೊಂದು ಸಂಡೇ ಒಂದೊಂದು ಥರ ರೆಡಿ ಮಾಡ್ಕೊಂಡು ಬಂದರೆ ಸರಿ ಹೋಗುತ್ತೆ ಅಂದ್ಕೊಂಡು ಇವತ್ತು ಫುಲ್ಲು ಡೀಪ್ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಡೀಪ್ ಕ್ಲೀನಿಂಗ್ ಅಂದರೆ ಪೂರ್ತಿ ಡೀಪ್ ಕ್ಲೀನಿಂಗ್ ಏನಲ್ಲ, ಆಲ್ಮೋಸ್ಟ್ ಎಲ್ಲ ಮನೆ ಪೂರ್ತಿನೇ ಡೀಪ್ ಕ್ಲೀನಿಂಗಲ್ಲೇ ಇದೆ. ಸ್ವಲ್ಪ ಒಂದು ವಾರದಿಂದ ಅಡುಗೆ ಮಾಡಿರೋದು ಅಲ್ಲಿ ಇಲ್ಲಿ ಎಗ್ರಿರುತ್ತೆ. ಮತ್ತು ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದ್ರೂ ಎಲ್ಲೋ ಒಂಚೂರು ಮಿಸ್ಟೇಕ್ ಮಾಡಿರ್ತೀವಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೂ ಇನ್ನು ಮುಂಚೆ ಒಂದು ಲೋಟ ಟೀ ಕುಡಿಯೋಣ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಸ್ವಲ್ಪ ಟೀ ಮಾಡಿಕೊಟ್ಟೆ. ಕಾಫಿ ಮಾಡಿಕೊಟ್ಟೆ.
ಇನ್ನು ಕಾಫಿ ಕುಡ್ದಾದ ನಂತರ ಇನ್ನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೇ ನೀವೆಲ್ಲರೂ ಯಾವ ಥರ ಉಪ್ಪಿಟ್ಟು ಮಾಡ್ತೀರೋ ಅದೇ ಥರನೇ. ಕೆಲವರಿಗೆ ಸಾಫ್ಟಾಗಿರಬೇಕು ಅನಿಸುತ್ತೆ ಉಪ್ಪಿಟ್ಟು. ನಮ್ಮ ಮನೇಲೆಲ್ಲರಿಗೂ ಉದ್ರುದ್ರಾಗಿರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ನಮ್ಮ ಅತ್ತೆ ಉಪ್ಪಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರು ಹೊರಗಡೆ ಹೋಗಿರೋ ಕಾರಣಕ್ಕೆ ನಾನಿವಾಗ ಉಪ್ಪಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ರವೆ ಹುರಿದಿಟ್ಕೊಂಡಿದ್ವಲ್ಲ, ಹಾಗೆಯೇ ಇದಕ್ಕೆ ನಾನು ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಬಿಸಿನೀರು ಹಾಕ್ಕೊಳ್ತಾರೆ. ನಾನು ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಲ್ಲ, ರವೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೇನು ಕುದೀತಾ ಬಂದಂಗೆ ರವೆ ಹಾಕ್ಕೊಂಡ್ರೆ ಆಯಿತು. ನನ್ನ ಹಸ್ಬೆಂಡ್ಗೆ ಈ ಥರ ರವೆ ಹಾಕೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಯಾವಾಗಲೂ ಅಷ್ಟೇ ರವೆ ಹಾಕೋಗಿ ನನಗೇಳು ಅಂತ ಇರ್ತಾರೆ. ನಾನು ರವೆ ಹಾಕ್ತೀನಿ ಅಂದ್ಬಿಟ್ಟು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಉಪ್ಪಿಟ್ಟು ಮಾಡುವಾಗ. ಅದರಲ್ಲೂ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಇಷ್ಟ, ನನ್ನ ಮಗನೊಬ್ಬನಿಗೆ ಬಿಟ್ಟು. ಯಾರಿಗಾನ ಒಬ್ರಿಗಾನ ಮನೇಲಿ ಉಪ್ಪಿಟ್ಟು ಇಷ್ಟ ಇಲ್ದಿರ ಇದ್ದೇ ಇರುತ್ತಲ್ವ. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಇರಬೇಕಂದ್ರೆ ಮದುವೆಗೆ ಮುಂಚೆ ಎಲ್ಲ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಉಪ್ಪಿಟ್ಟ ಅಂತ ಇದ್ವಿ. ಬಟ್ ಇವಾಗೆಲ್ಲ ಏನಿಲ್ಲ, ಉಪ್ಪಿಟ್ಟು ಅರ್ಜೆಂಟಾಗಿ ಆಗೋ ತಿಂಡಿ ಅಲ್ವಾ, ಅದಕ್ಕೋಸ್ಕರ ನಾವು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ. ಇನ್ನು ಇದೆಲ್ಲ ಆಗೋಷ್ಟರಲ್ಲಿ ಆವಾಗಲೇ ಸೋಫಾ ಕವರೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ನಲ್ಲ. ಇನ್ನು ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ರೆಡಿ ಆಗೋಷ್ಟರಲ್ಲಿ ಈ ಕಡೆ ಬಟ್ಟೆ ಮಿಷಿನ್ನಿಂದ ತೆಗೆದು ಸ್ವಲ್ಪ ಒಣಗಾಕೊಳ್ತಾ ಇದ್ದೀನಿ. ಯಾಕಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತಲ್ಲ. ಈಗಂತೂ ಬಟ್ಟೆ ಒಣಗಾಕೋಕ್ಕೂ ನನಗೆ ಸ್ವಲ್ಪ ಈಸಿನೇ ಅನ್ನಿಸ್ತು. ಯಾಕಪ್ಪ ಅಂದರೆ ಅದು ಮೇಲೆ ಹೋಗ್ತಾ ಇದ್ವಿ ಒಣಗಾಕೋಕ್ಕೆ, ಮತ್ತು ಸೈಡಲ್ಲಿ ಆ ಮನೆ ಹತ್ರ ಸ್ವಲ್ಪ ಇಕ್ಕಟ್ಟಾಗ್ತಾಯಿತ್ತು, ನೀವು ನೋಡಿದ್ರಿ. ಬಟ್ ಏನೂ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಬಟ್ ಇದು ಡೈರೆಕ್ಟಾಗಿ ಬಿಸಿಲು ಬರುತ್ತೆ, ಮನೆ ಮುಂದೆನೇ ಹಾಕ್ಕೊಳ್ಬೋದು. ಆ ಒಣಗಿದ ತಕ್ಷಣ ಪಟ್ ಅಂತ ಎತ್ಬಿಡ್ತಾರೆ ನಮ್ಮ ಅತ್ತೆ. ಎತ್ಬಿಟ್ಟು ಮಡಚಿಟ್ಬಿಡ್ತಾರೆ. ಬಟ್ಟೆದಂತೂ ಅವ್ರದ್ದೇ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಸೋಮವಾರದಿಂದ ಶನಿವಾರದವರೆಗೂ ಫುಲ್ ಅವ್ರದ್ದೇ ಬಟ್ಟೆ ಡಿಪಾರ್ಟ್ಮೆಂಟ್. ಅಂದರೆ ನಮ್ಮ ಸ್ನಾನ ಆಗಿ ನನ್ನ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಮಾಡಿ ಹೊರ್ಟೋಗ್ಬಿಟ್ಟಿರ್ತೀನಲ್ವ. ಇನ್ನು ಬಟ್ಟೆ ವಾಶ್ ಮಾಡಿಕೊಂಡು ಅವರು ತಿಂಡಿ ತಿಂದು ಮನೆಯಲ್ಲಿರೋದಷ್ಟೇ. ಯಾವಾಗನೋ ಒಂದ್ಸಲಿ ಅಡುಗೆ ಗಿಡ್ಗೆ ಮಾಡಿಡ್ತಾರೆ. ಸಾಂಬಾರು ಏನಾರ ಕಮ್ಮಿ ಇದ್ದೋಗೆಲ್ಲ ಸಾಂಬಾರೆಲ್ಲ ಮಾಡಿಡ್ತಾರೆ. ಈ ಕಡೆ ಬಟ್ಟೆದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಕೆಲವೊಂದು ಎಲೆ ಎಲ್ಲ ಒಣಗೋಗಿದೆ, ಅದು ನೋಡ್ಕೊಂಡಿರಲಿಲ್ಲ, ಕಟ್ ಮಾಡಬೇಕಾಗಿತ್ತು. ಮಾಡೋಣ ನೆಕ್ಸ್ಟಲ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ಬಾಗಿಲೆಲ್ಲ ತೊಳೆಯೋದು ಇವತ್ತಾಗಲ್ಲ. ಯಾಕಂದರೆ ನಮ್ಮನೆ ಬಂದು ಮೇನ್ ರೋಡಲ್ಲಿರೋ ಕಾರಣಕ್ಕೇ ಬಾಗಿಲೆಲ್ಲ ತೊಳೆಯೋಕೆ ತುಂಬ ಜನ ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲ ನೈಟ್ ತೊಳಿಬೇಕು, ಇಲ್ಲ ಮಾರ್ನಿಂಗ್ ಯಾರು ಓಡಾಡದೇ ಇರೋ ಟೈಮಲ್ಲಿ ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಲ್ಲ. ಇನ್ನು ಬಟ್ಟೆದೆಲ್ಲ ಮುಗಿಸ್ಕೊಂಡು ನಾವು ಎಲ್ಲ ತಿಂಡಿ ತಿಂದು ಬನ್ನಿರಿ ಅಂತ ಕರೀತಾ ಇದ್ದರು. ಒಬ್ಬರು ಬರ್ತಾಯಿಲ್ಲ, ಬಿಸಿ ಇದೆ, ತಿಂಡಿ ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಯಾರೂ ಬರ್ತಾಯಿಲ್ಲ. ಸರಿ, ಅವರು ಇನ್ನೊಂದು 5 ನಿಮಿಷ ಅನ್ನೋಷ್ಟರಲ್ಲಿ ನಾನು ಒಂದೊಂದೇ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗಳು ಹತ್ರನೂ ವಾಶ್ ಮಾಡಿಟ್ಟಿದ್ದೆ. ಅಂದರೆ ಪೂರ್ತಿ ಮನೆಗೆ ಶಿಫ್ಟ್ ಆಗುವಾಗ ಬಾಕ್ಸ್ಗಳೆಲ್ಲನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ರೇಷನ್ ತುಂಬಿಸಿಟ್ಟಿರೋದು. ಆದ್ರೂ ಚಿಕ್ಕ ಪುಟ್ಟ ಧೂಳೆಲ್ಲ ಬಂದಿರುತ್ತಲ್ಲ ಶೆಲ್ಫ್ ಮೇಲೆ ಅಂದ್ಬಿಟ್ಟು ಅದನ್ನೆಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ಉಪ್ಪಿನ ಜಾಡಿ ಇಡೋ ಹತ್ರ ಏನೂ ಗಲೀಜಾಗಿರಲಿಲ್ಲ. ಬಟ್ ನನ್ನ ಸಮಾಧಾನಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಹಾಕಿ ಸೋಪೆಲ್ಲ ಹಾಕಿ ಕ್ಲೀನಾಗಿ ಉಜ್ಕೊತಾ ಇದ್ದೀನಿ, ನಾರೆಲ್ಲ ಹಾಕ್ಕೊಂಡು. ಈ ಥರ ಮಾಡ್ಕೊಳ್ಳೋದ್ರಿಂದ ವಾರಕ್ಕೊಂದ್ಸಲಿ ತುಂಬ ನೀಟಾಗಿರುತ್ತೆ. ಮತ್ತು ಯಾವಾಗಲೂ ಅಷ್ಟೇ ನಾವು ಯಾವುದನ್ನ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡಬೇಕು, ಫುಲ್ ಉಜ್ಜಬೇಕು, ಗಲೀಜಾಗಿದೆ ಅಂತ ಅಂದ್ಕೊಳ್ಳೋರು ಈ ಥರ ವಾರಕ್ಕೊಂದ್ಸಲಿ ಮಾಡ್ಕೊಂಬಿಡಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ಳಿ. ವಾರಕ್ಕಿಲ್ಲ ಅಂದ್ರೂ ಒಂದು 15 ಡೇಸ್ಗೆ ಒಂದ್ಸಲಿ ಮಾಡ್ಕೊಂಡ್ರೂ, ಅಲ್ಲ ಮಂತ್ಲಿ ಒಂದ್ಸಲಿ ಮಾಡ್ಕೊಂಡ್ರೂ ಆಯಿತು. ಬಟ್ ಜಾಸ್ತಿ ದಿನ ಬಿಡ್ದಿರೇ ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ, ಅಂದರೆ ವಾರಕ್ಕೆ 15 ದಿನಕ್ಕೆ ಮಾಡಿಕೊಂಡ್ರೆ ಜಾಸ್ತಿ ಗಲೀಜೇನೋ ಆಗಿರಲ್ಲ. ಮತ್ತು ನಿಮಗೂ ಅಷ್ಟೇ ಪಟ್ಟಂತಲೇ ಮುಗಿಸ್ಕೊಂಬಿಡ್ಬೋದು. ಇಲ್ಲ ಜಾಸ್ತಿ ಏನಾನ ದಿನಗಳು ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಹಂಗೆ ತುಂಬ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ದಿನ ಬಿಟ್ಟಂಗೆ ಅದು ಎಣ್ಣೆ ಜಿಡ್ಡು ಜಾಸ್ತಿ ಒಂದು ಅಮ್ಕಿ ಉಜ್ಜಬೇಕು, ಮತ್ತು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಒಂದು ವಾರಕ್ಕೊಂದ್ಸಲಿ, ಒಂದು 15 ದಿನಕ್ಕೊಂದ್ಸಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಈಸಿ ಆಗುತ್ತೆ ನಿಮಗೆ. ಡೀಪ್ ಕ್ಲೀನಿಂಗ್ ಪಟ್ಟಂತ ಮುಗಿಸ್ಕೊಂಬಿಡ್ಬೋದು. ನನಗಂತೂ ಬೇಗನೆ ಆಗೋಯ್ತು. ಯಾಕಂದರೆ ಹೋದ ವಾರ ಮನೆ ಶಿಫ್ಟ್ ಮಾಡಿ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಟಿರೋದ್ರಿಂದ ಇವತ್ತೇನು ಅಷ್ಟು ಗಲೀಜು ಅನ್ನಿಸ್ಲಿಲ್ಲ. ನನಗೆ ಒಂದ್ಸಲಿ ಕ್ಲೀನಾಗಿ ಒರೆಸ್ಕೊಂಡು ವಾಶ್ ಮಾಡಿಕೊಂಡು ಮತ್ತು ಒಂದು ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಆಯಿತು ಅಂತ ಅಷ್ಟೇ. ಪ್ರತಿ ವಾರನೂ ಮುಗಿಸ್ಕೊಂಬಿಟ್ರೆ ಈ ಥರ ಯಾವುದೇ ಥರ ಡೀಪ್ ಕ್ಲೀನಿಂಗ್ ಕೆಲಸ ಇರಲ್ಲ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಡುಗೆ ಮನೆ. ಅಂದರೆ ನಾವು ಜಾಗ ಚೇಂಜ್ ಮಾಡ್ತಾ ಇದ್ದಂಗೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇರುತ್ತೆ. ನಾವು ಆ ಜಾಗಕ್ಕೆ ಹೊಂದ್ಕೊಂಡು ಹೋಗ್ಬೇಕಷ್ಟೆ.
ಇನ್ನು ಜಾಸ್ತಿ ಐಟಮ್ಸು ಅಡುಗೆ ಮನೇಲಿ ಏನೂ ಇಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ತುಂಬ ಇಟ್ಟಷ್ಟು ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಬೇಡದೇ ಇರೋ ಐಟಮ್ನೆಲ್ಲ ನನ್ನ ಮನೆಗೆ ಶಿಫ್ಟಿಂಗಲ್ಲೇ ಇದು ಕೊಟ್ಬಿಟ್ಟೆ ಬೇರೆಯವ್ರಿಗೆ, ಬೇಡ ಅಂದ್ಬಿಟ್ಟು. ಸರಿ, ಈಗ ಅಡುಗೆ ಮನೆ ಒಂದು 50% ಕ್ಲೀನಿಂಗ್ ಆಗಿದೆ. ಇನ್ನು ಕಬೋರ್ಡ್ಸ್ ಕೆಳಗಡೆ ಎಲ್ಲ ಫುಲ್ ಏನು ಕ್ಲೀನ್ ಮಾಡ್ಲಿಕ್ಕೆ ಹೋಗಲ್ಲ, ರೀಸೆಂಟಾಗಿ ಮಾಡಿರೋದು. ಅಲ್ಲೇನು ಜಾಸ್ತಿ ಐಟಮ್ ಇಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟು ಪಾತ್ರೆಗಳ್ನ ಇಟ್ಕೊಂಡಿದ್ದೀನಿ. ಇನ್ನು ಮಕ್ಕಳೆಲ್ಲ ಬಂದರು, ಇನ್ನು ಅವ್ರಿಗೆಲ್ಲ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಒಂಚೂರು ಆಫೀಸಲ್ಲಿ ಕೆಲಸ ಇದೆ ಅಂತ ಅವರು ಹೊರಟು ಆಗಲೇ ತುಂಬ ಹೊತ್ತೇ ಆಗೋಗ್ಬಿಟ್ಟಿತ್ತು. ಉಪ್ಪಿಟ್ಟು ಅರ್ಧ ಮಾಡಿದ್ದೆ, ಆವಾಗಲೇ ಹೊರಟಿದ್ರು. ಸರಿ ಅಂದ್ಬಿಟ್ಟು ಏನು ಉಪ್ಪಿಟ್ಟಾಯಿತು, ಫೋನ್ ಮಾಡಿ ಕರೆದಿದ್ದೀನಿ. ಅವರು ತಿಂಡಿಗೆ ಬರಬೇಕು. ಇನ್ನು ನಾನು ತಿಂಡಿ ಮುಗಿಸ್ಕೊಂಡು ಇನ್ನು ಕಿಚನೆಲ್ಲ ಇನ್ನು ನಾರ್ಮಲಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸ್ಟವ್ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ, ಅಂದರೆ ನೈಟ್ ಊಟ ಆಗಿದ ತಕ್ಷಣ ನಾರ್ಮಲಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಏನಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಒಂದು ರಾಶಿ ಇದೆ. ಎಷ್ಟು ಪಾತ್ರೆ ತೊಳೆದ್ರೂ ಪಾತ್ರೆ ಕೆಲಸ ಮಾತ್ರ ಮುಗಿಯಲ್ಲ. ಇನ್ನೊಂದೇನಪ್ಪ ಅಂದರೆ ಹೆಣ್ಮಕ್ಳಿಗೆ ಈ ಕೆಲಸಕ್ಕನ ಹೋಗಲಿ, ಮನೇಲನ ಇರಲಿ, ಯಾವ ಥರನೇ ಇರಲಿ, ಸಂಡೇ ಆಗಲಿ ಮಂಡೇ ಆಗಲಿ ರೆಸ್ಟೇ ಇರಲ್ಲ ಅಲ್ವಾ? ಎಷ್ಟು ಜನಕ್ಕೆ ಈ ಥರ ಇರುತ್ತೆ. ಹಾಗೆಯೇ ಇದ್ರ ಮಧ್ಯಾಹ್ನ ಯೂಟ್ಯೂಬ್ನು ನೋಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಂತೂ ಬಿಟ್ಟಿದೆ. ತುಂಬ ಜನ ಮೆಸೇಜ್ ಹಾಕಿದ್ರಿ, ಯಾಕೆ ಇಷ್ಟು ದಿನ ವಿಡಿಯೋ ಮಾಡ್ತಾಯಿಲ್ಲ ಅಂತೆಲ್ಲ. ಬಟ್ ಇವಾಗಂತೂ ವಿಡಿಯೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಅನ್ನೋದಕ್ಕಿಂತ ಡಿಫ್ರೆಂಟಾಗಿ ಏನಾನ ಮಾಡಬೇಕು ಅನ್ನೋದೇ ನನಗೆ ಯೋಚನೆ ಆಗೋಗ್ಬಿಟ್ಟಿದೆ. ಪ್ರತಿದಿನ ಸೇಮ್ ರೊಟೀನೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಪ್ರತಿದಿನ ಅದೇ ನಾಷ್ಟ, ಅದೇ ಅಡುಗೆ, ಅದೇ ಟೈಮಿಂಗ್ಸು, ಅದೇ ಎದ್ದೋಳು, ಅದೇ ಪೂಜೆ ಅನ್ನೋದಾಗ್ಬಿಟ್ರೆ ನಿಮಗೂ ಒಂದು ಸ್ವಲ್ಪ ಬೋರ್ ಹೊಡೆಯುತ್ತೆ. ಅದಕ್ಕೆ ಡಿಫ್ರೆಂಟಾಗಿ ಏನಾನ ಒಂದೊಂದು ನನಗೂ ಯೂಸ್ ಆಗಬೇಕು, ನಿಮಗೂ ನೋಡೋದಕ್ಕೆ ಯೂಸ್ ಆಗಿ, ನೋಡಿಬಿಟ್ಟು ನಿಮಗೂ ಯೂಸ್ ಆಗಬೇಕು ಅನ್ನೋ ವೀಡಿಯೋಸ್ನ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಡೀಪ್ ಕ್ಲೀನಿಂಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮತ್ತು ತುಂಬ ಜನಕ್ಕೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಯೋಚನೆ ಇರುತ್ತೆ. ಪ್ರತಿದಿನವೂ ಕೆಲ್ಸಕ್ಕೆ ಹೋಗೋರು ಬರೋರಿಗೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ಬೋದಪ್ಪ ಅನ್ನೋದು ಯೋಚನೆಯೂ ಇರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಬೇಗ ಮುಗಿಸ್ಕೊಂಡು ಹಾಫ್ ಡೇ ಕೆಲಸ ಮುಗಿಸ್ಕೊಬೇಕು, ಇನ್ನು ಹಾಫ್ ಡೇ ರೆಸ್ಟ್ ಮಾಡ್ಕೊಳ್ಬೇಕು. ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಪ್ರತಿ ವಾರವೂ ಇದನ್ನು ಮಿಸ್ ಮಾಡ್ದಿರ ಮಾಡ್ಕೊಬೇಕು. 1-2 ವಾರ ಬಿಟ್ವಿ ಅಂದರೆ ಹಾಫ್ ಡೇ ಅಲ್ಲ, ಫುಲ್ ಡೇ ಮಾಡ್ಕೊಳ್ಬೇಕಾಗತ್ತೆ ಕ್ಲೀನಿಂಗು. ಇನ್ನು ಇಲ್ಲೆಲ್ಲ ಸ್ವಲ್ಪ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ, ಅಂದರೆ ಮಿಕ್ಸಿ ಜಾರ್ನೇ ಒಂದು ಕಡೆ ಇಟ್ಕೊಂಡಿದ್ದೆ, ಮಿಕ್ಸಿನೇ ಒಂದು ಕಡೆ ಇಟ್ಕೊಂಡಿದ್ದೆ. ಬಟ್ ಅದೇ ಟೈಮ್ ಬೇಕಲ್ವ, ಸ್ವಲ್ಪ ಒಂದು ಮನೆಗೆ ಶಿಫ್ಟ್ ಆಗಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಇವಾಗ ಎಲ್ಲೆಲ್ಲಿ ಏನೇನು ಐಟಮ್ನ ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಮನೆಯಲ್ಲಿ ಸ್ವಲ್ಪ ಶೆಲ್ಫ್ಗಳು ಜಾಸ್ತಿ ಇದೆ, ಕಬೋರ್ಡ್ಸು ಜಾಸ್ತಿ ಇದೆ. ಆ ಮನೆಗೆ ಹೋಲಿಸ್ಕೊಂಡ್ರೆ ಈ ಮನೆಗೆ ಶೆಲ್ಫು ಕಬೋರ್ಡ್ಸು ತುಂಬ ಜಾಸ್ತಿನೇ ಇದೆ. ಸಾಕು, ಅದಕ್ಕೇ ನನಗೆ ಸ್ವಲ್ಪನೇ ಎಷ್ಟು ಐಟಮ್ ಬೇಕೋ ಅಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಕಬೋರ್ಡ್ಸಲ್ಲಿ. ಇನ್ನು ಪಾತ್ರೆ ನೋಡಿದ್ರಲ್ಲ, ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಕಿನೇ ನಾನು ತುಂಬ ದಿನವೇ ಆಗಿಬಿಟ್ಟಿತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು. ತುಂಬ ದಿನವೇ ಒಂದು 15 ಡೇಸ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಈ ನಡುವೆ ಅಂತೂ ಕೆಲಸ ಅದು ಇದು ಅನ್ನೋದಕ್ಕೆ ನನ್ನ ಮೇಲೆ ನಾನೇ ಕೇರ್ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಚೆನ್ನಾಗಿರೋ ಒಂದು ಏರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ, ಇನ್ಸ್ಟೆಂಟಾಗಿ ಹಾಗೆ ಮಾಡಿಕೊಂಡು ಹಾಗೆ ಹಚ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದು ಶಿಂಕೆಲ್ಲ ಒರೆಸ್ಕೊಂಬಿಟ್ರೆ ಒಂದು ಸಮಾಧಾನ. ಇನ್ನು ಅಡುಗೆ ಮಾಡಬೇಕು, ಬಟ್ ಅಡುಗೆ ಮಾಡಿದ್ರೂ ಅಷ್ಟೊಂದು ಸಿಡ್ಸಲ್ಲ, ಬಿದಿ ಅಂದರೆ ಏನೇನೋ ಎಗರಿದ್ರೂ ಹಾಗೆ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು. ಇನ್ನು ನಾನು ಏರ್ ಆಯಿಲ್ ಮಾಡ್ಕೊಳ್ಬೇಕು ಅಂದ್ಕೊಂಡಲ್ಲ, ಅದಕ್ಕಿಂತ ಮುಂಚೆ ಹಾಲನ್ನು ಕೂಡ ಕಾಯಕ್ಕೆ ಇಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅತ್ತೆ ಬಂದರೆ ಅವರು ತಿಂಡಿ ಮಾಡಿ ಇನ್ನು ಕಾಫಿ ಮಾಡ್ಕೊಳ್ಬೇಕು. ಅವ್ರಿಗೆ ಕಾಫಿ ಟೀ ಏನಾನ, ಅಂದರೆ ಉಪ್ಪಿಟ್ಟು ಏನಾನ ತಿಂದರೆ ಅದು ಕಾಫಿ ಟೀ ಎಳಿತಾ ಇರುತ್ತಲ್ವ, ಬೇಕು ಅಂತ ಆ ಥರ ಆಗುತ್ತೆ. ಇನ್ನು ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ನಾರ್ಮಲ್ ಬಾಣಲಿಯಲ್ಲೇ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಎಣ್ಣೆ ಬೇಕೋ ಆ ಥರ ಹಾಕ್ಕೊಬೋದು. ಇನ್ನು ಬಾದಾಮ್ ಆಯಿಲು ಮತ್ತು ಎಳ್ಳೆಣ್ಣೆ ಎಲ್ಲ ಸಿಗುತ್ತೆ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಇದು ದಾಸವಾಳದ ಎಲೆ ಅದೆಲ್ಲ ಸಿಕ್ಕಿದ್ರೂ ಹಾಕ್ಕೊಳ್ಳಿ. ತಕ್ಷಣ ಅಂದರೆ ಅವಾಗ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅಂದರೆ ಎಣ್ಣೆ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಅನಿಸುತ್ತೆ. ಮತ್ತು ಏರ್ ಗ್ರೋತ್ ಆಗಲಿ, ಮತ್ತು ಡ್ಯಾಂಡ್ರಫ್ ಆಗಲಿ, ಮತ್ತು ಇನ್ನು ತುಂಬ ಉದುರುತ್ತಾ ಇದೆ ಅನ್ನೋರಿಗೆ
ಇದು ಒಂದು ಒಳ್ಳೆ ಆಯಿಲ್ ಅಂತಲೇ ಅಂದ್ಕೊಳ್ಬೋದು. ಚೆನ್ನಾಗಿ ನೊರೆ ಬಂದು ಕಂಪ್ಲೀಟಾಗಿ ನೊರೆ ಎಲ್ಲ ಕಮ್ಮಿ ಆಗ್ತಾ ಇದ್ದಂಗೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಿರಬೇಕು ಎಣ್ಣೆ ಹಾಕ್ಕೊಳ್ಬೇಕಾದ್ರೆ. ಆ ಥರ ಹಾಕ್ಕೊಳ್ಳೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಆವಾಗ ಏರ್ ಗ್ರೋತು ಚೆನ್ನಾಗಾಗುತ್ತೆ. ಈ ಅಕಸ್ಮಾತ್ ಕೂದಲು ತುಂಬ ಉದುರುತ್ತಾ ಇದೆ ಅನ್ನೋರು ತುಂಬ ಚೆನ್ನಾಗಿ ಕೂದಲೆಲ್ಲ ಉದುರೋದು ನಿಲ್ಲುತ್ತೆ. ಹಾಗೆಯೇ ಇದನ್ನು ವಾರಕ್ಕೆ ಒಂದು 3 ಸಲಿಯನ್ನು ಹಾಕ್ಕೊಳ್ಬೇಕು. ಮತ್ತು ನಾವು ಮಾಡೋ ತಪ್ಪೇನಪ್ಪ ಅಂದರೆ ಫಸ್ಟಲ್ಲೇ ಅಂದರೆ ಕೊಬ್ಬರಿ ಎಣ್ಣೆ ಆಗಲಿ ಹರಳೆಣ್ಣೆ ಆಗಲಿ ತುಂಬ ಪ್ಯೂರಿಟಿ ಇರ್ತಾಯಿತ್ತು, ಒಳ್ಳೆ ಎಣ್ಣೆ ಸಿಗ್ತಾಯಿತ್ತು. ಅದಕ್ಕೆ ಏರ್ ಗ್ರೋತ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಮತ್ತು ನಮ್ಮ ಫುಡ್ಡು ಅಷ್ಟೇ ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗೆಲ್ಲ ಎಲ್ಲನೂ ಕಲಬೆರಕೆ ಆಗಿದೆ. ಅದಕ್ಕೇ ನಾನು ಏರ್ ಆಯಿಲ್ನಾಗಲಿ ಏನೇ ಒಂದು ಎಣ್ಣೆ ಆಗಲಿ ಏರ್ ಪ್ಯಾಕ್ ಏನೇ ಒಂದು ಅಪ್ಲೈ ಮಾಡಿದ್ರೂ 1 ಅವರ್ ಮೇಲೆ ಅಥವಾ 1.5 ಅವರ್ ಮೇಲೆ ಇಡ್ಲಿಕ್ಕೆ ಹೋಗಲ್ಲ. ಆ ಥರ ಇಡೋದ್ರಿಂದ ಏರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ 2 ಡೇಸ್ 3 ಡೇಸ್ ಎಲ್ಲ ಎಣ್ಣೆ ಹಾಕ್ಕೊಂಡು ಬಿಟ್ಬಿಡ್ತಾ ಇದ್ವಿ, ಕೂದಲು ಉದುರುತ್ತಾ ಇರಲಿಲ್ಲ. ಇವಾಗ ಹಂಗಲ್ಲ, ಇವತ್ತು ಹಾಕ್ಕೊಂಡು ನೆಕ್ಸ್ಟ್ ಡೇ ಸ್ನಾನ ಮಾಡಿ ಎಣ್ಣೆ ಹಾಕಿದಷ್ಟು ಕೂದಲು ಉದುರುತ್ತಾ ಇರುತ್ತೆ. ಅದಕ್ಕೋಸ್ಕರ ವಾರಕ್ಕೆ 3 ಸಲಿಯಲ್ಲಿ 1 ಅವರ್ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಬಿಡಿ. ನೈಟೆಲ್ಲ ಬಿಡ್ಲಿಕ್ಕೆ ಹೋಗಬೇಡಿ. ಇದು ನನ್ನ ಸಜೆಷನ್ ಅಷ್ಟೇ. ನಿಮ್ಗೆ ಯಾವ ಥರ ಬೇಕೋ ನೀವು ಹಾಕ್ಕೊಳ್ಬೋದಾಗುತ್ತೆ. ಇನ್ನು ನನ್ನ ಹಸ್ಬೆಂಡು ಬಂದು ತಿಂಡಿ ತಿಂದು ಇನ್ನು ಚಿಕನ್ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಅವರೇ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂತು. ಏನಪ್ಪ ಅಂತ ನೋಡಿದ್ರೆ ನಮ್ಮಮ್ಮ ನಮಗೋಸ್ಕರ ಅಂದ್ಬಿಟ್ಟು ಕರ್ಜಿಕಾಯಿ, ಹಲಸಿನ ಹಣ್ಣು ಮತ್ತು ನನ್ನ ಮಗಳಿಗೆ ಬಳೆ ಎಲ್ಲ ಕಳಿಸಿದ್ರು. ಸಡನ್ನಾಗಿ ಏನಪ್ಪ ಇವತ್ತು ಅಂದರೆ ಸಂಡೇ ಅಲ್ವಾ, ಅದಕ್ಕೆ ಏನಾನ ತಿನ್ನಲಿ ಅಂದ್ಬಿಟ್ಟು ಮಾಡಿ ಕಳಿಸ್ದೆ ಅಂತ ಕೂಡ ಅಂದರು. ಅಮ್ಮನೇ ಅಲ್ವಾ, ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಜಾಸ್ತಿ ಇಲ್ಲೇನು ತಿನ್ನಲ್ಲ, ಬರೀ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಮತ್ತು ತಿನ್ನೋ ಕಡೆ ಅಷ್ಟು ಗಮನ ಕೊಡಲ್ಲ. ಮತ್ತು ನನಗಿಷ್ಟ ಆಗಿರೋದು ಅಮ್ಮದಿರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ಇನ್ನು ಇವರು ಇಲ್ಲಿ ಬಂದು ಏನೇ ಕೊಡಿಸ್ಬೋದು, ಏನೇ ಮಾಡ್ಬೋದು, ಬಟ್ ನಮ್ಮಮ್ಮ ನೋಡ್ಕೊಳ್ಳೋಂಗೆ ನನಗೆ ಅನಿಸಲ್ಲ. ಯಾಕಂದರೆ ಅವ್ರು ಏನೇ ಫಸ್ಟ್ ತರಲಿ ನನ್ನ ಮಗಳು ತಿನ್ನಲ್ಲ, ನನ್ನ ಮಗಳು ಬಿಟ್ಲಾ ಅಂತ ಕೇಳ್ತಾ ಇರ್ತಾರೆ. ಬಟ್ ನನಗೆ ಅನಿಸೋ ಪ್ರಕಾರ ಅಷ್ಟು ಕೇರಿಂಗು ಯಾರೂ ತೊಗೊಳ್ಳಲ್ಲ ಅನಿಸುತ್ತೆ. ಇನ್ನು ನನ್ನ ಹಸ್ಬೆಂಡ್ ಕೇಳ್ತಾರೆ, ಇಲ್ಲ ಅಂತ ಹೇಳಲ್ಲ ಪಾಪ. ಅವರೆಲ್ಲ ಟೈಮಲ್ಲೂ ಜೊತೇಲಿ ಕೇಳ್ತಾನೆ ಇರ್ತಾರೆ, ತಿಂದ ಬಿಟ್ಟ ಬಾ ತಿನ್ನು, ಜೊತೆಲೇ ತಿನ್ನೋವರೆಗೂ ಅವರು ಬಿಡಲ್ಲ. ಬಟ್ ಅಮ್ಮನ ಪ್ರೀತಿ ಒಂಥರ ಚಂದ ಅಲ್ವಾ. ಅಮ್ಮನ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಅಷ್ಟು ಇರಲ್ಲ ಅನಿಸುತ್ತೆ. ಈಗ ಈ ಕಡೆ ಚಿಕನ್ ಬೇಯ್ತಾ ಇದೆ. ಚಿಕನ್ಗೆ ಉಪ್ಪು ಅಂದರೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಇನ್ನು ಈ ಕಡೆ ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ರುಬ್ಕೊಂಡು ಇನ್ನು ಚಿಕನ್ನು ಈ ಕಡೆ ಬೆಂದಿದೆಯಲ್ಲ, ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೆಂದ ನಂತರ ರುಬ್ಬಿರೋ ಮಸಾಲೆ ಹುಯ್ದುಬಿಟ್ಟು ನೀರಿನ ಹದ ಎಷ್ಟು ಬೇಕೋ ಅಷ್ಟು, ಅಂದರೆ ತುಂಬ ತೆಳು ಮಾಡ್ಕೊಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು, ಗೊಜ್ಜು ರೀತಿ ಇರಬೇಕು. ಹಾಕ್ಕೊಂಡಿದ ನಂತರ ಇದು ಚೆನ್ನಾಗಿ ಬರ್ತಾ ಇದ್ದಂಗೆ ಆಚೆ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಆಯಿತು. ಈ ಕಡೆ ರುಚಿಯಾದ ಚಿಕನ್ ಫ್ರೈ ರೆಡಿ ಆಯಿತು. ಇವತ್ತು ನಮ್ಮ ಸಂಡೇ ವ್ಲಾಗ್ ಈ ಥರ ಇತ್ತು. ಇನ್ನು ನಾನು ಸ್ನಾನ ಮಾಡಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿ ಶಾಪ್ ಓಪನ್ ಮಾಡೋದಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.